सियावर रामचंद्र की जय. ಜೈ ಶ್ರೀರಾಮ್. ಇಂದು ಕೋಟ್ಯಾಂತರ ಭಾರತೀಯರ ಕನಸು ನನಸಾದಂತಹ ಸಮಯ. ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಅದ್ಧೂರಿಯಾಗಿ ಪ್ರಭು ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆಯನ್ನು ನೆರವೇರಿಸಿದರು. ದೇಶದ ಪ್ರತಿಯೊಂದು ದೇವಸ್ಥಾನಗಳಲ್ಲಿ, ಪ್ರತಿಯೊಂದು ಬೀದಿಗಳಲ್ಲಿ, ಗಲ್ಲಿಗಳಲ್ಲಿ ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆಯನ್ನು ನೇರ ಪ್ರಸಾರದ ವ್ಯವಸ್ಥೆಯನ್ನು ಮಾಡಿದ್ದರು. ಪ್ರಾಣ ಪ್ರತಿಷ್ಠಾಪನೆಯ ಸಮಯದಲ್ಲಿ ಗರ್ಭಗುಡಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, RSSನ ಸರಸಂಘ ಚಾಲಕರಾದ ಮೋಹನ್ ಭಾಗವತ್, ಉತ್ತರ ಪ್ರದೇಶದ ರಾಜ್ಯಪಾಲರಾದ ಆನಂದಿಬೆನ್ ಪಟೇಲ್, ಪೇಜಾವರ ಶ್ರೀಗಳು ಹಾಜರಿದ್ದರು. ರಾಮಲಲ್ಲಾ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆಯ ಬಳಿಕ ನರೇಂದ್ರ ಮೋದಿಯವರು ಮಾತನಾಡಿ ಎಲ್ಲರಿಗೂ ಶುಭ ಕೋರಿದರು. ಕೋಟ್ಯಾಂತರ ಜನರ ತ್ಯಾಗ, ಬಲಿದಾನ, ತಪಸ್ಸುಗಳ ಬಳಿಕ ಶ್ರೀರಾಮಚಂದ್ರನು ಅಯೋಧ್ಯೆಯಲ್ಲಿ ಈಗ ವಿರಾಜಮಾನರಾಗಿದ್ದಾರೆ. ಪ್ರಭು ಶ್ರೀರಾಮನ ಆಗಮನದಿಂದ ಇಡೀ ದೇಶವೇ ಸಂತಸಗೊಂಡಿದೆ, ಸಂಭ್ರಮಿಸುತ್ತಿದೆ. ಈ ಕ್ಷಣ ಅತ್ಯಂತ ಪವಿತ್ರವಾದದ್ದು. ಇಂದು ಇಡೀ ದೇಶವೇ ದೀಪಾವಳಿಯನ್ನು ಆಚರಿಸುತ್ತಿದೆ. ನಮ್ಮ ರಾಮಲಲ್ಲಾ ಈಗ ಟೆಂಟ್ಗಳಲ್ಲಿ ಇರುವುದಿಲ್ಲ, ಬದಲಾಗಿ ಭವ್ಯ ದಿವ್ಯ ಮಂದಿರದಲ್ಲಿ ವಿರಾಜಮಾನರಾಗಿದ್ದಾರೆ ಎಂದು ನರೇಂದ್ರ ಮೋದಿಯವರು ಹೇಳಿದರು. आज हमारे राम आ गए. ನಮ್ಮ ದೇಶವೀಗ ಗುಲಾಮಿ ಮನಸ್ಥಿತಿಯನ್ನು ಮೀರಿ ನಿಂತಿದೆ. ಭಾರತದ ಪ್ರತಿ ಆತ್ಮದ ಕಣದಲ್ಲಿಯೂ ಕೂಡ ಶ್ರೀರಾಮ ನೆಲೆ ನಿಂತಿದ್ದಾನೆ. ಇಂದಿನ ಜನವರಿ 22 ಕೇವಲ ಕ್ಯಾಲೆಂಡರ್ನ ತಾರೀಖಲ್ಲ, ಇದು ಹೊಸ ಕಾಲಚಕ್ರದ ಉಗಮವಾಗಲಿದೆ. ಇಂದಿನಿಂದ ಹೊಸ ಇತಿಹಾಸದ ಉದಯವಾಗಲಿದೆ. ಇದು ಹೊಸ ಮನ್ವಂತರಕ್ಕೆ ನಾಂದಿಯಾಗಲಿದೆ ಎಂದು ಮೋದಿಯವರು ಹೇಳಿದರು. ಪ್ರಭು ಶ್ರೀರಾಮ ದೇಶದ ಸ್ವಾಭಿಮಾನ, ದೇಶದ ಪ್ರತಿಷ್ಠೆ, ದೇಶದ ಶಕ್ತಿ ಅಂತ ಹೇಳಿದರು. ಶ್ರೀರಾಮ ವಿವಾದ ಅಲ್ಲ, ರಾಮ ಸಮಾಧಾನ. ಶ್ರೀರಾಮ ವರ್ತಮಾನ ಅಲ್ಲ, ಅನಂತ. ಶ್ರೀರಾಮ ಚೇತನ ಅಷ್ಟೇ ಅಲ್ಲ, ಚಿಂತನೆಯೂ ಕೂಡ. ದೇವನಿಂದ ದೇಶ, ರಾಮನಿಂದ ರಾಷ್ಟ್ರ ಚಿಂತನ. ರಾಮ ಮಂದಿರ ನಂಬಿಕೆ, ರಾಮ ಮಂದಿರ ಭಾರತದ ಅಡಿಪಾಯ. ಇದು ಭಾರತದ ಅಭಿವೃದ್ಧಿಯ ಅಮೃತ ಕಾಲ ಅಂತ ಹೇಳಿದರು. ಈ ವೇಳೆ ನರೇಂದ್ರ ಮೋದಿಯವರು ಪ್ರಭು ಶ್ರೀರಾಮಚಂದ್ರನಿಗೆ ಕ್ಷಮೆಯನ್ನು ಯಾಚಿಸಿದರು. ಪ್ರಭುವಿನ ಮಂದಿರವನ್ನು ಕಟ್ಟಿ ಪ್ರಭುವನ್ನು ಪ್ರತಿಷ್ಠಾಪನೆ ಮಾಡಲು ಇಷ್ಟು ವರ್ಷಗಳೇ ಬೇಕಾಯಿತು. ನಮ್ಮಲ್ಲಿ ಏನೋ ಒಂದು ಕೊರತೆಯಾಗಿತ್ತು. ಈ ಎಲ್ಲ ಅಡೆತಡೆಗಳನ್ನು ಮೀರಿ ಈ ರಾಮ ಮಂದಿರವನ್ನು ಕಟ್ಟಿ ಪ್ರಭು ಶ್ರೀರಾಮಚಂದ್ರನನ್ನು ಆ ಮಂದಿರದೊಳಗೆ ವಿರಾಜಮಾನರಾಗಿರಿಸಿದ್ದೇವೆ. ಆ ಕ್ಷಣ ನಮಗೆಲ್ಲ ಕಣ್ಣಂಚಲ್ಲಿ ನೀರು ತುಂಬಿದ ಕ್ಷಣ. हमारे रामलला अब टेंट में नहीं रहेंगे. हमारे रामलला अब इस दिव्य मंदिर में रहेंगे. ये क्षण अलौकिक है. ये पल पवित्रतम है. ये माहौल, ये वातावरण, ये ऊर्जा, ये घड़ी प्रभु श्री राम का हम सब पर आशीर्वाद है. 20 जनवरी 2024 का ये सूरज एक अद्भुत आभा लेकर आया है. 22 जनवरी 2024 ये कैलेंडर पर लिखी एक तारीख नहीं, ये एक नए काल चक्र का उद्गम है. मैं आज
प्रभु श्री राम से क्षमा याचना भी करता हूं। हमारे पुरुषार्थ, हमारे त्याग, तपस्या में कुछ तो कमी रह गई होगी कि हम इतनी सदियों तक ये कार्य कर नहीं पाए। आज वो कमी पूरी हुई है। मुझे विश्वास है प्रभु राम आज हमें अवश्य क्षमा करेंगे। ನಂತರ ಕುಬೇರ್ ತಿಲಾದಲ್ಲಿರುವ ಜಟಾಯು ಪಕ್ಷಿಯ ಮೂರ್ತಿಗೂ ಪೂಜೆಯನ್ನು ಸಲ್ಲಿಸಿದರು. ಈ ರಾಮ ಮಂದಿರದ ಕಟ್ಟಡದಿಂದ ಹಿಡಿದು ಅಡಿಪಾಯದಿಂದ ಹಿಡಿದು ಇಲ್ಲಿಯವರೆಗೆ ಯಾರೆಲ್ಲ ಶ್ರಮಿಸಿದ್ದಾರೆ ಅವರೆಲ್ಲರಿಗೂ ನರೇಂದ್ರ ಮೋದಿಯವರು ಹೂಗುಚ್ಛವನ್ನು ಹಾರಿಸಿ ಅಭಿನಂದನೆಯನ್ನು ಸಲ್ಲಿಸಿದರು. ನಾವು ಹಿಂದೆ ಇತಿಹಾಸದಲ್ಲಿ ಓದಿದ ಹಾಗೆ ಸ್ಮಾರಕವನ್ನು ನಿರ್ಮಿಸಿದ ಕೈಯನ್ನು ಕತ್ತರಿಸುವುದು, ಅವರ ತಲೆಯನ್ನು ತೆಗೆಯುವುದು, ಅವರನ್ನು ದೇಶದಿಂದ ಉಚ್ಚಾಟನೆ ಮಾಡುವುದನ್ನು ಕೇಳಿದ್ದೇವೆ. ಆದರೆ ಇಂದು ಈ ದಿವ್ಯ ಭವ್ಯ ಮಂದಿರವನ್ನು ಕಟ್ಟಿದ ಮತ್ತು ಈ ಮಂದಿರಕ್ಕಾಗಿ ಶ್ರಮಿಸಿದ ಎಲ್ಲ ಕಾರ್ಮಿಕರನ್ನು ಒಟ್ಟುಗೂಡಿಸಿ ಒಂದೆಡೆ ಕೂರಿಸಿ ಅವರ ಮೇಲೆ ಪುಷ್ಪಗುಚ್ಛವನ್ನು ಹಾಕುವ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಇದೇ ಅಲ್ಲವೇ ಉತ್ತಮವಾದ ನಾಯಕನ ಗುಣ. ನಾವು ಕೂಡ ಅಷ್ಟೇ ಸಕಲ ಗುಣಸಾಗರ ಶ್ರೀರಾಮಚಂದ್ರನ ಆದರ್ಶಗಳನ್ನು ನಮ್ಮ ಮನೆಗಳಲ್ಲಿ ಅಳವಡಿಸಿಕೊಳ್ಳಬೇಕು. ನೀವೇನಂತೀರಿ? ಕಮೆಂಟ್ ಮಾಡಿರಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್.